ಶಾಸಕ ಭೈರತಿ ಬಸವರಾಜುಗೆ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ವಜಾ ಮಾಡಿದೆ. ನಿರೀಕ್ಷಣಾ ಬೇಲ್ ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಈ ಮುಖಾಂತರ ಶಾಸಕ ಭೈರತಿ ಬಸವರಾಜುಗೆ ಬಿಗ್ ಶಾಕ್ ಅನ್ನ ಕೋರ್ಟ್ ಕೊಟ್ಟಿದೆ. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಎಫ್ಐ ಆಗಿದ್ದಾರೆ ಭೈರತಿ ಬಸವರಾಜು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತು ಹೈಕೋರ್ಟ್. ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು ಭೈರತಿ ಬಸವರಾಜು. ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಕೆಳ ಹಂತದ ಕೋರ್ಟ್ನಲ್ಲಿ ಇತ್ಯರ್ಥಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಶಾಸಕ ಭೈರತಿ ಬಸವರಾಜು ಯಾವುದೇ ಕ್ಷಣದಲ್ಲಾದರೂ ಶರಣಾಗತಿಯಾಗುವಂತ ಸಾಧ್ಯತೆಗಳಿದೆ. ಸಿಐಡಿಯಿಂದ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿದೆ. ಇನ್ನೊಂದು ಕಡೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ದುಬೈನಲ್ಲಿ ಇದ್ದಾರೆ ಅಂತೆಲ್ಲ ಮಾಹಿತಿಗಳಿದೆ. ಆದ್ರೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಸೊ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ರು. ಕೋರ್ಟ್ ಅಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಆರಾಮಾಗಿರಬಹುದು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಒಂದ್ ಕಡೆ ಹೈಕೋರ್ಟ್ ಶಾಕ್ ಕೊಡ್ತು, ಮತ್ತೊಂದ್ ಕಡೆ ಸುಪ್ರೀಂ ಕೋರ್ಟ್ ಈಗ ಶಾಕ್ ಕೊಟ್ಟಿದೆ. ಈ ಹಿಂದೆ ನಿರೀಕ್ಷಣಾ ಜಾಮೀನು ಪಡೆದಾಗ ಹೇಗಿರ್ಬೇಕು ನಿಮ್ಗೆ ಗೊತ್ತಿಲ್ವಾ, ವಿಚಾರಣೆ ಎದುರಿಸಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಳ ಹಂತದ ನ್ಯಾಯಾಲಯದಲ್ಲೇ ಇದನ್ನ ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಹೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅರ್ಜಿಯನ್ನೇ ವಜಾಗೊಳಿಸಿದೆ. ಹಾಗಾಗಿ ಖುದ್ದಾಗಿ ಶಾಸಕನಿಗೆ ಬಂದು ಶರಣಾಗುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಎಫ್ಐ ಆಗಿದ್ದಾರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತ ಜಗ್ಗ ಭೈರತಿ ಬಸವರಾಜು ಆಪ್ತ. ಆದರೆ ವಿಚಾರಣಾ ಸಂದರ್ಭದಲ್ಲಿ ನಂಗೆ ಜಗದೀಶ್ ಗೊತ್ತಿಲ್ಲ ಅಂತ ಭೈರತಿ ಬಸವರಾಜು ಹೇಳಿಕೆಯನ್ನ ಕೊಟ್ಟಿದ್ರು ಅಂತಾನು ನ್ಯೂಸ್ 18ಗೆ ಮಾಹಿತಿಗಳು ಲಭ್ಯವಾಗಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಈಗ ಆಪ್ಷನ್ ಇಲ್ಲ, ಶರಣಾಗಲೇಬೇಕು ಅಪ್ಸ್ಕ್ಯಾಂಡ್ ಆಗಿರುವಂತಹ ಶಾಸಕ ಭೈರತಿ ಬಸವರಾಜು. ಹಾಗಾಗಿ ಪೊಲೀಸರು ಈ ನಿಟ್ಟಲ್ಲಿ ಸಿಐಡಿ ಅಧಿಕಾರಿಗಳು ಯಾವ ತರ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಅವ್ರ ಪರ ಲಾಯರ್ಸ್ ಮತ್ತೇನಾದ್ರೂ ಕೆಳ ಹಂತದ ಕೋರ್ಟ್ಗೆ ಮೊರೆ ಹೋಗುವಂತ ಸಾಧ್ಯತೆ, ಈ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, ಕೆಳ ಹಂತದ ಕೋರ್ಟ್ನಿಂದ ಅವರು ಜಾಮೀನು ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಕಿದ್ರು. ಅದಾದಮೇಲೆ ಅಲ್ಲಿ ವಜಾ ಆದಮೇಲೆ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟಲ್ಲೂ ಕೂಡ ಇತ್ತೀಚೆಗಷ್ಟೇ ವಜಾ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗುವಂಥ ಕೆಲಸವನ್ನು ಭೈರತಿ ಬಸವರಾಜ್ ಅವರು ಮಾಡಿದರು. ಸುಪ್ರೀಂ ಕೋರ್ಟ್ ನೇರವಾಗಿ ಒಂದು ಮಾತನ್ನು ಹೇಳಿದೆ, ಈ ತರಹದ ಪ್ರಕರಣದಲ್ಲಿ ಸಾಮಾನ್ಯವಾಗಿ ವಿಚಾರಣೆಯನ್ನು ಎದುರಿಸಬೇಕು, ಈ ರೀತಿಯಾಗಿ ಬರ ಹಾಗಿಲ್ಲ ಅಂಥೇಳಿ ಕರೆಕ್ಟಾಗಿ ವಿಚಾರಣೆಯನ್ನು ಕೂಡ ಮಾಡದೆ ಆ ಒಂದು ಅರ್ಜಿಯನ್ನು ಭೈರತಿ ಬಸವರಾಜ್ ಅವರ ಅರ್ಜಿಯನ್ನು ವಜಾ ಮಾಡಿ ಶಾಕ್ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ಮತ್ತು ಖಾರವಾಗಿ ಹೇಳಿದೆ, ಈ ರೀತಿಯಾಗಿ ನಿಮಗೆ ವಿಚಾರಣೆ ಎದುರಿಸಬೇಕಂತ ಗೊತ್ತಿಲ್ವಾ, ಸಿಐಡಿ ವಿಚಾರಣೆಯನ್ನು ಮುಂದೂಡುವಂತಿಲ್ಲ, ಅದನ್ನು ಅಂತರ ಕಾಯ್ದುಕೊಳ್ಳುವಂತಿಲ್ಲ, ಅಲ್ಲಿ ಹೋಗಿ ವಿಚಾರಣೆಯನ್ನು ಎದುರಿಸಿ ನಂತರ ನೀವು ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಜಾಮೀನನ್ನು ಪಡೀರಿ ಅಂತೇಳಿ ಖಾರವಾಗಿ ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಇಂಡೈರೆಕ್ಟ್ ಆಗಿ ಹೋಗಿ ಸರೆಂಡರ್ ಆಗಿ ಅಂತೇಳಿ ಸುಪ್ರೀಂ ಕೋರ್ಟ್ ಇಂಡೈರೆಕ್ಟ್ ಆಗಿ ಭೈರತಿ ಬಸವರಾಜ್ ಅವರಿಗೆ ಸೂಚನೆ ನೀಡುವಂತಹ ಕೆಲಸವನ್ನು ಮಾಡಲಾಗಿದೆ. ಹಂತ ಹಂತವಾಗಿ ಪ್ರತಿಯೊಂದು ಕೋರ್ಟ್ನಲ್ಲೂ ಕೂಡ ಇವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾನೆ ಬರ್ತಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿರೋದ್ರಿಂದ ಭೈರತಿ ಬಸವರಾಜ್ ಅವರಿಗೆ ಬೇರೆ ಯಾವ ಆಪ್ಷನ್ ಕೂಡ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳುತ್ತೆ, ನೀವು ಆ ಒಂದು ಸಿಐಡಿ ವಿಚಾರಣೆಯನ್ನು ಎದುರಿಸಲೇಬೇಕು, ಈ ರೀತಿಯಾಗಿ ಬರಬಾರ್ದು ಅಂತೇಳಿ ಖಾರವಾಗಿ ಹೇಳಿದೆ. ಹೀಗಾಗಿ ಸುಪ್ರೀಂ ಕೋರ್ಟೇ ಈ ರೀತಿಯಾಗಿ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಅವ್ರಿಗೆ ಬೇರೆ ಯಾವುದೇ ರೀತಿಯಾದಂಥ ಆಪ್ಷನ್ ಇಲ್ಲ. ಇಮಿಡಿಯೇಟ್ಲಿ ಅಂದರೆ ಈ ಒಂದು ಕೇಸನ್ನು ವಿಚಾರಣೆ ಕೂಡ ಮಾಡದೆ ವಜಾಗೊಳಿಸಿರೋದ್ರಿಂದ ಹಿಂಪಡೆಯುವ ಮೂಲಕ ಅರ್ಜಿಯನ್ನು ಅವರ ಪರ ವಕೀಲರು, ಭೈರತಿ ಬಸವರಾಜ್ ಅವರ ಪರ ವಕೀಲರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಏನು ಹಾಕಿದ್ರು ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಸಿಐಡಿ ಅಧಿಕಾರಿಗಳ ಮುಂದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರು ಬಂದು ಶರಣಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಬಿಕ್ಲ ಶಿವ ಕೊಲೆ ಪ್ರಕರಣದಲ್ಲಿ ಇವರ ಕೈವಾಡ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ವಿಚಾರಣೆ ಸಂದರ್ಭದಲ್ಲಿ ಅಂದರೆ ಈ ಒಂದು ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗೋದಕ್ಕೂ ಕೂಡ ಮುಂಚೆ ಭಾರತೀನಗರ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಿಚಾರಣೆ ಮುಂದೆ ಪೊಲೀಸರ ಮುಂದೆ ಹಾಗೂ ಮಾಧ್ಯಮಗಳ ಮುಂದೆ ಈ ಒಂದು ಪ್ರಕರಣದ ಆರೋಪಿ A1 ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾರೆ, ಇವರಿಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಒಂದೆರಡು ಬಾರಿ ಯಾವುದೋ ಕಾರ್ಯಕ್ರಮದಲ್ಲಿ ಫೋಟೋ ತೆಗೆಸ್ಕೊಂಡಿರ್ಬೋದು, ಅಷ್ಟು ಮಾತ್ರಕ್ಕೆ ನನಗೂ ಆತನಿಗೂ ಸಂಬಂಧ ಇದೆ ಅಥವಾ ಈ ಕೊಲೆಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅಂದರೆ ಅದು ಸುಳ್ಳು ಅಂತೇಳಿ ನೇರವಾಗಿ ಮಾಧ್ಯಮ
ಮಾಧ್ಯಮಗಳ ಮುಂದೆ ಹೇಳುವಂತ ಕೆಲಸವನ್ನು ಮಾಡಿದ್ರು. ಈ ಒಂದು ವಿಚಾರವನ್ನು ಕೂಡ ಹೈಕೋರ್ಟ್ನಲ್ಲಿ CID ಪರವಾಗಿ SPP ಜಗದೀಶ್ ಅವರು ಒಂದಷ್ಟು ವಾದ ಮಂಡನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಮತ್ತೆ ಭೈರತಿ ಬಸವರಾಜ್ ಅವರ ಮಧ್ಯೆ ಇರುವಂತಹ ಒಂದಷ್ಟು ಕನೆಕ್ಷನ್ ಏನಿದೆ, ಅವರು ಸಾಕಷ್ಟು ಬಾರಿ ಭೇಟಿಯಾಗಿರುವಂತಹ ವಿಚಾರ ಆಗಿರ್ಬೋದು. ಅದರಲ್ಲೂ ಕೂಡ ಅವರು ಕುಂಭಮೇಳಕ್ಕೆ ಹೋಗಿರುವಂತಹ ಒಂದಷ್ಟು ಫೋಟೋಗಳು, ಸಾಕಷ್ಟು ಫೋಟೋಗಳು ವೈರಲ್ ಆಗಿತ್ತು. ಕಳೆದ ಬಾರಿ ಭೈರತಿ ಬಸವರಾಜ್ ಅವರ ಕಳೆದ ಬಾರಿಯ ಬರ್ತ್ಡೇ, ಈ ಬಾರಿ ಅಲ್ಲ, ಕಳೆದ ಬಾರಿಯ ಬರ್ತ್ಡೇ ಸಂದರ್ಭದಲ್ಲಿ ಇದೇ ಆರೋಪಿತ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ಭೈರತಿ ಬಸವರಾಜ್ ಅವರಿಗೆ ಒಂದು ಬೆಳ್ಳಿ ಕಿರೀಟ ಮತ್ತೆ ಗದೆಯನ್ನು ಕೂಡ ಗಿಫ್ಟ್ ಆಗಿ ಕೊಡುವಂತ ಕೆಲಸವನ್ನು ಮಾಡಿರ್ತಾರೆ. ಪದೇ ಪದೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಅವರು ಕಾಣಿಸ್ಕೊಂಡಿರ್ತಾರೆ. ಹೀಗಾಗಿ ಅವರ ಮಧ್ಯೆ ಸಾಕಷ್ಟು ಪರಿಚಯ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ CID ಅಧಿಕಾರಿಗಳು ಹೈಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾಕೆ ಇವರ ಹೆಸರು ಇಷ್ಟೊಂದು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿದೆ ಅನ್ನೋದಕ್ಕೆ ಸಾಯೋದಕ್ಕೂ ಮುಂಚೆ, ಅಂದ್ರೆ ಕೊಲೆಯಾಗೋದಕ್ಕೂ ಮುನ್ನ ಈ ಸ್ವತಃ ಬಿಕ್ಲಾ ಶಿವ ಅವರೇ ನೇರವಾಗಿ ಅಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರಿಗೆ ಬಂದು ದೂರು ನೀಡುವಂತ ಕೆಲಸವನ್ನು ಮಾಡಿದ್ರು. ನನ್ನ ಆವಲಹಳ್ಳಿ ಬಳಿ ಇರುವಂತಹ ಒಂದು ಜಮೀನಿನ ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಸಾಕಷ್ಟು ಸಂಚು ನಡೀತಿದೆ. ಇದರಲ್ಲಿ ಭೈರತಿ ಬಸವರಾಜ್ ಅವರು ಮತ್ತೆ ಆರೋಪಿತ ಜಗ್ಗ ಅಲಿಯಾಸ್ ಜಗದೀಶ ಇವರಿಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಅವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಿಕ್ಲಾ ಶಿವ ಕಮಿಷನರ್ಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಅದಾದ್ಮೇಲೆ 2 ರಿಂದ 3 ತಿಂಗಳಿಗೇನೆ ಅವರ ಮನೆಯ ಬಳಿನೇ, ಮನೆಯಿಂದ ಹೊರಗಡೆ ಬರ್ತಿದ್ದಂತೆನೆ ಜಗದೀಶ್ ಅಲಿಯಾಸ್ ಜಗ್ಗ ಮತ್ತೆ ತಂಡ ಆತನನ್ನ ಕೊಲೆ ಮಾಡುವಂತ ಕೆಲಸವನ್ನ ಮಾಡಿರುತ್ತೆ. ಬರ್ಬರವಾಗಿ ನಡು ರಸ್ತೆಯಲ್ಲೇ ಕೊಲೆ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ ಫುಟ್ಪಾತ್ ಮೇಲೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಕೈವಾಡ ಜಾಸ್ತಿ ಇದೆ ಅಂತ ಹೇಳಿ ಅವರ ಕುಟುಂಬಸ್ಥರು, ಅದರಲ್ಲೂ ಕೂಡ ಬಿಕ್ಲಾ ಶಿವ ಅವರ ತಾಯಿ ನೇರವಾಗಿ ಪೊಲೀಸರಿಗೆ ದೂರು ನೀಡುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಎಲ್ಲ ಆಧಾರದ ಮೇಲೆ ಈ ಒಂದು ಪ್ರಕರಣದ 5ನೇ ಆರೋಪಿಯನ್ನಾಗಿ ಕೂಡ ಪೊಲೀಸರು ಮಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಎಲ್ಲೋ ಒಂದು ಕಡೆ ಈ ಪ್ರಕರಣದ ತನಿಖೆಯ ಹಾದಿಯ ದಿಕ್ಕನ್ನ ತಪ್ಪಿಸೋದ್ರಲ್ಲೂ ಕೂಡ ಭೈರತಿ ಬಸವರಾಜ್ ಮುಂದಾಗಿದ್ರು ಅನ್ನೋದಕ್ಕೆ ಅವರು ಪೊಲೀಸರ ಹೇಳಿಕೆ ಮುಂದೆ ಆಗಿರ್ಬೋದು, ಅಂದ್ರೆ ವಿಚಾರಣೆ ಮುಂದೆ ಆಗಿರ್ಬೋದು, ಅಥವಾ ಮಾಧ್ಯಮಗಳ ಮುಂದೆಯೂ ಕೂಡ ಜಗ್ಗ ಅಲಿಯಾಸ್ ಜಗದೀಶ್ ಮತ್ತೆ ನನಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ರು. ಆದ್ರೆ ತನಿಖೆ ವೇಳೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಈಗಾಗಲೇ CID ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇವರಿಬ್ರು ಎಲ್ಲೆಲ್ಲ ಹೋಗಿದ್ರು ಮತ್ತೆ ಯಾವಾಗೆಲ್ಲ ಇವರಿಗೆ ಫೋನ್ ಸಂಪರ್ಕಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟವರ್ ರಂಪ್ ಲೊಕೇಶನ್ ಆಗಿರ್ಬೋದು, ಮತ್ತೆ ಇವರು ಮಾತನಾಡಿದ್ದಾರೆ ಎನ್ನಲಾದಂಥ ಒಂದಷ್ಟು ಕಾಲ್ ಕನೆಕ್ಷನ್ ಡೀಟೇಲ್ಸ್ ಏನಿದೆ, ಅಂದ್ರೆ ಕಾಲ್ ರೆಕಾರ್ಡ್ ಡೀಟೇಲ್ಸ್ CDR ಏನಿದೆ, ಇವೆಲ್ಲವನ್ನು ಕೂಡ ಹೈಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇಷ್ಟೆಲ್ಲ ಸಾಕ್ಷ್ಯಗಳಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅರಸಾಹಸ ಪಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಿದ್ರು. ಸಾಕ್ಷಿಗಳಿದೆ. ಸೊ ಇದರಲ್ಲಿ ಜಗದೀಶ್ಗೂ ಶಾಸಕರಿಗೂ ಪರಿಚಯ ಇತ್ತು ಅನ್ನೋದಕ್ಕೆ ಪೂರಕವಾಗಿ ಫೋಟೋಸ್, ವಿಡಿಯೋಸ್ ಮತ್ತೆ ಅವರ ನಡುವೆ ಆಗಿರುವಂತ ಕೆಲವೊಂದು ವ್ಯವಹಾರಗಳು ಇದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಸೊ ಈಗ ವಿಚಾರಣೆ ಫೇಸ್ ಮಾಡಿದ್ರು, ಆಮೇಲೆ ಅಬ್ಸ್ಕ್ಯಾಂಡ್ ಆಗಿರೋದು ಶಾಸಕರು ಎಲ್ಲಿ ಹೋದ್ರು ಏನು ಎತ್ತ ನಿರಂತರವಾಗಿ CID ಟೀಮ್ಗಳನ್ನು ರಚನೆ ಮಾಡ್ಕೊಂಡು ಹುಡುಕಾಟವನ್ನ ಇರೋದ್ರಿಂದ ಅವ್ರಿಗೆ ಸೊ ಈಗ ಅರೆಸ್ಟ್ ಮಾಡಲಾಗುತ್ತಾ ಅಥವಾ ಅವರೇ ಬಂದು ಶರಣಾಗ್ತಾರ, ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಇಲ್ಲಿ ಈಗಾಗಲೇ ಯಾವಾಗ ಹೈಕೋರ್ಟ್ ಜಾಮೀನನ್ನ ಅರ್ಜಿ ವಜೆ ಮಾಡ್ತು, ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜೆ ಮಾಡ್ತು, ಆಗಲೇ ಅವರನ್ನ ಹುಡುಕಾಟ ಮಾಡೋದಕ್ಕೆ CID ಅಧಿಕಾರಿಗಳು ತೀವ್ರ ಹುಡುಕಾಟ ಮಾಡ್ತಿದ್ದಾರೆ. ಅವ್ರು ಬಂದು ಶರಣಾಗಬೇಕು, ಇಲ್ಲ ಅಧಿಕಾರಿಗಳ ಕೈಗೆ ಇವರು ಸಿಕ್ಕಿ ಬೀಳ್ಬೇಕು. ಎರಡೇ ಆಪ್ಷನ್ ಈಗ ಭೈರತಿ ಬಸವರಾಜ್ ಅವರ ಮುಂದಿದೆ. ಅಂದ್ರೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ CID ಅಧಿಕಾರಿಗಳು ತಯಾರಾಗಿದ್ದಾರೆ. ಹೈಕೋರ್ಟ್ಗೂ ಕೂಡ ಅವರು ಅದೇ ಅರ್ಜಿಯನ್ನ ಹಾಕಿದ್ರು. ಅಂದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಸಾಕ್ಷ್ಯಗಳು ನಮ್ಗೆ ಸಿಕ್ಕಿದೆ. ಈ ಒಂದು ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಕೈವಾಡ ಇರೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳಿದಾವೆ. A1 ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆ ಇವರು ಮಾತನಾಡಿದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರಿಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಗಳು ನಮ್ಮ ಹತ್ರ ಸಿಕ್ಕಿದೆ. ಅವರನ್ನ ಅರೆಸ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅನುಮತಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ CID ಪರವಾಗಿ SPP ಜಗದೀಶ್ ಅವರು ಮಾಡಿದ್ರು. ಜೊತೆಗೆ ವಿಚಾರಣೆ ವೇಳೆಯೂ ಕೂಡ ಈ ಒಂದು ವಿಚಾರಗಳನ್ನ ಮತ್ತೆ ಯಾವೆಲ್ಲ ಸಾಕ್ಷ್ಯಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮುಂದೆ ಒಂದಷ್ಟು ದಾಖಲೆಗಳ ಸಮೇತ ವಾದ ಮಂಡನೆ ಮಾಡುವಂತ ಕೆಲಸವನ್ನ CID ಪರವಾಗಿ SPP ಅವರು ಮಾಡಿದ್ರು. ಹೀಗಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿ ಅಂತೂ ಈಗ CID ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಅವರೇ ಬಂದು ಶರಣರಾದ್ರೂ ಕೂಡ ಅರೆಸ್ಟ್ ಆಗ್ತಾರೆ, ಅಥವಾ ಅವ್ರು ಎಲ್ಲಾದ್ರೂ ಪತ್ತೆ ಆದ್ರೆ ಕೂಡಲೇ ಅದೇ ಸ್ಥಳದಲ್ಲಿ ಅವರನ್ನ ಹುಟ್ಟುಬಟ್ಟೆಯಲ್ಲೇ ಕರೆದುಕೊಂಡು ಬರುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಎಸ್ಕೇಪ್ ಆಗಿರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಶಂಕೆಯನ್ನ ವ್ಯಕ್ತಪಡಿಸಿ ಈಗ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಮಾಡಲಾಗ್ತಿದೆ, ಆಲ್ರೆಡಿ 2-3 ದಿನಗಳಿಂದಲೂ ಕೂಡ ಅವರಿಗಾಗಿ ಹುಡುಕಾಟವನ್ನ ಮಾಡುವಂತ ಕೆಲಸವನ್ನ
ಮಾಡಲಾಗ್ತಿದೆ. ಈಗಾಗಲೇ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಕಾರಣದಿಂದಾಗಿ ಎಕ್ಸಾಕ್ಟ್ಲಿ ಬೈರತಿ ಬಸವರಾಜ್ ಅವರು ಯಾವ ಕಡೆ ತಲೆಮರೆಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಈಗ ಅವರಾಗಿಯೇ ಬಂದು ಸಿಗಬೇಕು, ಅವರಾಗಿಯೇ ಬಂದು CID ಅಧಿಕಾರಿಗಳಿಗೆ ಮುಂದೆ ಶರಣಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಪ್ರೀಂ ಕೋರ್ಟ್ ಖಾರವಾಗಿ ಹೇಳಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ CID ಅಧಿಕಾರಿಗಳು ಬೈರತಿ ಬಸವರಾಜನ್ನ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಅವ್ರ ಮೊಬೈಲ್ ಆನ್ ಮಾಡಿದ್ರೆ ಸಾಕು, ಅವರನ್ನ ಅದೇ ಸ್ಪಾಟ್ಗೆ ಹೋಗ್ಬಿಟ್ಟು ಅರೆಸ್ಟ್ ಮಾಡುವಂಥ ಕೆಲಸವನ್ನ CID ಅಧಿಕಾರಿಗಳು ಮಾಡಲಿದ್ದಾರೆ. ಇಲ್ಲ ಒಂದು ವೇಳೆ ತಾವು ಯಾರ ಸಂಪರ್ಕಕ್ಕೂ ಸಿಗದೆ, ಅಂದ್ರೆ CID ಅಧಿಕಾರಿಗಳಿಗೆ ಸಿಗದೆ ಅವರೇ ನೇರವಾಗಿ CID ಕಚೇರಿಯೇ ಮುಂದೆ ಬಂದು ಶರಣಾಗಲೇಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕಿದೆ. ಶರ್ಮಿತಾ, ಈಗ ಲುಕ್ಔಟ್ ನೋಟಿಸ್ ಕೂಡ ಇಶ್ಯೂ ಮಾಡ್ಬಿಟ್ಟಿದ್ದಾರೆ. ಈಗ ಫಾರಿನ್ಗೆ ಏನಾದ್ರೂ ಹೋಗಿದಾರಾ, ದುಬೈಗೆ ಹೋಗಿದಾರಾ, ಅಥವಾ ನಮ್ಮ ದೇಶದಲ್ಲೇ ಬೇರೆ ರಾಜ್ಯದಲ್ಲಿ ಇದಾರಾ, ಅವ್ರು ತಲೆ ಮರೆಸ್ಕೊಂಡಿದ್ದಾರಾ ಅನ್ನುವಂಥದ್ದು ಇನ್ನೂ ಸೀಕ್ರೆಟ್ ಆಗಿ ಉಳಿದಿದೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಆಲಿಸದೆ ಹಂಗೆ ವಜಾ ಮಾಡ್ಬಿಟ್ಟಿದೆ. ಈ ಹಿಂದೆ ವಿಚಾರಣೆ ಹೆಂಗ್ ಫೇಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತಾನು ಒಂದು ಖಡಕ್ ಪ್ರಶ್ನೆಯನ್ನ ಕೇಳಿದೆ. ಅಂದ್ರೆ ಈ ವಿಚಾರಣೆ ವಿಷಯವಾಗಿ ಏನ್ ಕಂಡೀಷನ್ಸ್ ಹಾಕಿದೆ ಸುಪ್ರೀಂ ಕೋರ್ಟ್, ಮಾದೇಶ್? ಶರ್ಮಿತಾ, ಈ ಒಂದು ಪ್ರಕರಣದ ವಿಚಾರಣೆಯನ್ನ ಸರಿಯಾಗಿ ನಡೆಸಲಿಲ್ಲ. ಅಂದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರಣೆಯನ್ನೇ ಕೈಗೆ ಎತ್ಕೊಂಡಿಲ್ಲ. ಅರ್ಜಿಯ ವಿಚಾರಣೆ ಬರ್ತಿದ್ದಂತೆನೆ ಅದನ್ನ ವಿಚಾರಣೆ ರೂಪದಲ್ಲಿ ಇಲ್ಲದ ಕುಂತು ಕೂಡ ಆ ಒಂದು ಪಿಟಿಷನ್ ಹಾಕಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ನೀವು ವಿಚಾರಣೆಯನ್ನ ಯಾಕೆ ಎದುರಿಸಲಿಲ್ಲ, ಸಾಮಾನ್ಯವಾಗಿ ವಿಚಾರಣೆ ಎದುರಿಸಬೇಕು ಅಂತೇಳಿ ನಿಮ್ಗೆ ಗೊತ್ತಿರಲಿಲ್ವಾ ಅಂತೇಳಿ ಬೈರತಿ ಬಸವರಾಜ್ ಅವರ ಪರ ವಕೀಲರನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ವಿಚಾರಣೆಯನ್ನ ಎದುರಿಸಬೇಕಿತ್ತು ಅಂತೇಳಿ. ಇಲ್ಲಿವರೆಗೂ ಕೂಡ ಒಂದು ಬಾರಿಯೂ ಕೂಡ CID ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಬೈರತಿ ಬಸವರಾಜ್ ಅವರು ಮಾಡಿಲ್ಲ. ಜೊತೆಗೆ ಇತ್ತೀಚೆಗಷ್ಟೇ CID ಅಧಿಕಾರಿಗಳು ಅವರನ್ನ ಬಂಧನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಅವರನ್ನ ಬಂಧನ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ ಮೇಲೆ ನಿರೀಕ್ಷಣಾ ಜಾಮೀನನ್ನ ಪಡೆದು ವಿಚಾರಣೆಗೆ ಹಾಜರಾಗಬೇಕು, ಒಂದು ವೇಳೆ ನೋಟಿಸ್ ಕೊಟ್ಟರೆ ಸಾಕು ಅಂತೇಳಿ ಬೈರತಿ ಬಸವರಾಜ್ ಅವರು ಕಾಯ್ತಿದ್ರು. ಆದ್ರೆ CID ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಕೂಡ ಯಾವ ಸಿಂಗಲ್ ನೋಟಿಸ್ ಅನ್ನು ಕೂಡ ಬೈರತಿ ಬಸವರಾಜ್ ಅವರಿಗೆ ಕೊಟ್ಟಿಲ್ಲ. ಆದ್ರೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಕಡೆ ಅರೆಸ್ಟ್ ಆಗೋದನ್ನ ತಪ್ಪಿಸಿಕೊಂಡು ನಾನು ವಿಚಾರಣೆಯನ್ನ ಮಾತ್ರ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೈರತಿ ಬಸವರಾಜ್ ಅವರು ಹಂತ ಹಂತವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕಿದ್ರು. ಎಲ್ಲಾ ಕಡೆಯೂ ಕೂಡ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜೆ ಆಗಿದೆ. ಇಲ್ಲಿ CID ಅಧಿಕಾರಿಗಳ ಬಲೆಯಲ್ಲಿ ಬೈರತಿ ಬಸವರಾಜ್ ಅವರು ಸಿಕ್ಕಿ ಬೀಳಲೇಬೇಕಾದಂತ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಎಲ್ಲ ಇದೆ. ಯಾಕಂದ್ರೆ ಈಗ ಅರೆಸ್ಟ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಸಾಕ್ಷ್ಯಗಳು ಬೇಕು ಎಲ್ಲವೂ ಕೂಡ CID ಅಧಿಕಾರಿಗಳ ಕೈಯಲ್ಲಿದೆ. ಯಾಕಂದ್ರೆ ಸಾಕಷ್ಟು ತಿಂಗಳಿಂದ, ಸುಮಾರು 6 ತಿಂಗಳಿಂದ ಈ ಒಂದು ಪ್ರಕರಣದ ತನಿಖೆ ನಡೆಸಿದೆ. ಬಹುತೇಕ ತನಿಖೆ ನಡೆದಿದೆ. ಈ ಒಂದು ಪ್ರಕರಣದಲ್ಲಿರುವಂತಹ ಉಳಿದ ಆರೋಪಿಗಳು 12 ರಿಂದ 13 ಜನ ಆರೋಪಿಗಳೇನಿದ್ದಾರೆ, ಎಲ್ಲಾ ಆರೋಪಿಗಳ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೂ ಕೂಡ, ಅಂದ್ರೆ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿತ್ತು. ಆ ಎಲ್ಲಾ ಬೇರೆ ಬೇರೆ ಆರೋಪಿಗಳ ಪ್ರೈಮರಿ ಅವರ ವಿಚಾರದಲ್ಲಿ ಏನೆಲ್ಲ ತನಿಖೆ ಮಾಡಬೇಕಾಗಿತ್ತು, ಅವರ ವಿಚಾರದಲ್ಲಿ ಏನೆಲ್ಲ ತನಿಖೆ ಮಾಡಬೇಕಾಗಿತ್ತು ಅದೆಲ್ಲವೂ ಕೂಡ ಮುಗಿದಿದೆ. ಅವರ ವಿಚಾರಣೆ ಮುಗಿದಿದೆ. ಅವರ ವಿರುದ್ಧದ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕಲಾಗಿದೆ. ಈಗ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ವಿಚಾರವಾಗಿ ತನಿಖೆ ಆಗಿರ್ಬೋದು, ಅವರ ವಿಚಾರಣೆ ಆಗಿರ್ಬೋದು, ಮತ್ತೆ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ವಿಚಾರವಾಗಿರ್ಬೋದು, ಇಷ್ಟು ಮಾತ್ರ ಬಾಕಿತ್ತು. ಇನ್ನು ಉಳಿದಂತೆ ಪ್ರಕರಣದ ಬಹುತೇಕ ಕೆಲಸಗಳನ್ನ CID ಅಧಿಕಾರಿಗಳು ಮುಗಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ CID ಅಧಿಕಾರಿಗಳು ಸದ್ಯಕ್ಕೆ ಬೈರತಿ ಬಸವರಾಜನ್ನ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಇಲ್ಲಿ ಸದ್ಯಕ್ಕೆ ಇರುವಂತ ಒಂದು ಕ್ಯೂರಿಯಾಸಿಟಿ ಏನಂದ್ರೆ, ಒಂದು ಅವರೇ ಬಂದು ಸರೆಂಡರ್ ಆಗ್ತಾರಾ ಅಥವಾ CID ಅಧಿಕಾರಿಗಳು ಅವರನ್ನ ಲೊಕೇಟ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರೆಸ್ಟ್ ಆದ್ಮೇಲೆ ಅವರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ, ಮತ್ತೆ ಅವರು ಹೇಳಿದಂತ ಹೇಳಿಕೆಯನ್ನ ಮುಂದೆ ಇಟ್ಟು, ಅಂದ್ರೆ ನೀವು ಈ ರೀತಿಯಾಗಿ ಪೊಲೀಸರ ಮುಂದೆ, ಭಾರತೀನಗರ ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ರಿ, ಆದ್ರೆ ಒಂದಷ್ಟು ಎವಿಡೆನ್ಸ್ಗಳು ನಿಮ್ಮ ವಿರುದ್ಧ ಇವೆ, ನೀವು ಮತ್ತೆ ಜಗದೀಶ್ ಅಲಿಯಾಸ್ ಜಗ್ಗ ಇಬ್ಬರ ಮಧ್ಯೆ ಇದ್ದಂತ ಒಂದಷ್ಟು ವಿಚಾರಗಳಾಗಿರ್ಬೋದು, ಅದಕ್ಕೆ ಏನ್ ಸ್ಪಷ್ಟನೆ ಕೊಡ್ತೀರಿ ಅಂತೇಳಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಬಿಕ್ಲ ಶಿವ ಇವರ ಮೇಲೆ ಒಂದಷ್ಟು ನೇರವಾಗಿ ಆರೋಪ ಮಾಡಿದ್ದಂತ ವಿಚಾರವನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡಬೇಕಾಗುತ್ತೆ. ಇದರ ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಬೈರತಿ ಬಸವರಾಜ್ ಅವರ ಸುಮಾರು 8-10 ವರ್ಷಗಳ ಡೀಟೇಲ್ಸ್ ಗಳನ್ನು ಕೂಡ ಇವರು ಮುಂದೆ, ಮತ್ತೆ ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಈತ ಎಷ್ಟು ಈ ರೀತಿಯಾಗಿ ಜಮೀನು ವಿವಾದಗಳನ್ನ ಬಗೆಹರಿಸಿದಾನೆ ಅಥವಾ ಎಷ್ಟು ಪ್ರಕರಣಗಳಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ ಭಾಗಿಯಾಗಿದ್ದ, ಅವೆಲ್ಲ ಡೀಟೇಲ್ಸ್ ಗಳನ್ನ ಈಗಾಗಲೇ ಸ್ಟೋರ್ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡಿದ್ದಾರೆ. ತನಿಖಾ ವರದಿ ಕಂಪ್ಲೀಟ್ ಆಗಿದೆ. ಆದ್ರೆ ಅಲ್ಲಿ ಇರುವಂತಹ ಬೈರತಿ ಬಸವರಾಜ್ ಅವರ ಕನೆಕ್ಷನ್ಗಳು ಏನಿದೆ ಎಲ್ಲವನ್ನೂ ಕೂಡ ಅವರ ಮುಂದೆ ಇಟ್ಟು ಅರೆಸ್ಟ್ ಮಾಡಿದ್ರೆ ಅಥವಾ ಅವರೇ ಬಂದು ವಿಚಾರಣೆಗೆ ಹಾಜರಾಗಿದ್ರೆ ಅವೆಲ್ಲವನ್ನೂ ಕೂಡ ಮುಂದಿಟ್ಟು ಪ್ರಶ್ನೆ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡಲಿದ್ದಾರೆ. ಶರ್ಮಿತಾ,